ಮಂಚ ಹಂಗೆ ಇರಬೇಕು. ಇದು ಭಯಾನ ಈ ವಿಡಿಯೋ ಮಾಡ್ಕೊಂಡು ಅಲ್ಲಿ ಯಾಕೆ ಕೂತಿದ್ದ ಮಾಡ್ದಾನೆ. ಅನ್ನ ಮುದ್ದೆ ಪಾಯಸ ಮಜ್ಜಿಗೆ ಮಟನ್ಗೆ 3000 kg ಇರ್ಬೇಕಣ್ಣ. ಹಾಂ 3000 kg ಮಟನ್ ಕುರ್ಮಾ ಸಾರು, ಗೋಟಿ ಗೊಜ್ಜು 1000 kg. ಹಾಂ ಹಾಂ ಇಟ್ಕೋಗ್ರ. ಅದು ಬಿಟ್ಟರೆ ಮಾಮೂಲಿ ಮುದ್ದೆ ತಲೆ ಮಾಂಸ ಒಂದು 500 kg, ಗೋಟಿ ಅದೊಂದು 500, ಎಲ್ಲ ಒಟ್ಟು 1500 kg. ಅದು 1 ನಾವು ಅಡುಗೆ 4-5 ಗಂಟೆ. ಹಾಂ ಇನ್ನೂ ಕಡಿತಾನೆ ಅವ್ರೆ. ಮಾಡೋದು ಮಾಡ್ತಾವೆ, ಕಡಿತಾವ್ರೆ. ಊಟ ಕೊಡ್ತಾ ಇರ್ತೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಹಾಂ ಇದು 500 kg 500 kg ಇದು ಮಟನ್ ಗಿಟನ್ ಎಲ್ಲ 500 kg ಪಾತ್ರೆ ಇದು. ಹಾಂ
ಊರಿನ ಮುಖಂಡರು ಯುವಕರು ಒಂದು 2 ಅವರ್. ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಆರಕ್ಷಕ ಸಿಬ್ಬಂದಿಗಳು ದಯವಿಟ್ಟು ಗಾಡಿಗಳು ನಾವು ಯಾವಾಗಲೂ ಮಾಡ್ತಾ ಇರ್ತೀವಲ್ಲ. ಹಾಂ, ಪಾರ್ಕಿಂಗ್ ಎಲ್ಲ ಹಾಕಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ. 5,000 kg ಆದ್ರೂ ಮಾಡ್ತೀವಿ. ಹ್ಞೂ, ಇದು ಚೀರ್ನಹಳ್ಳಿ. ಅದು 35,000 ಜನಕ್ಕೆ. ಇವತ್ತು ಗೌಡ್ರ ಯಜಮಾನ್ರು ಒಂದು 25,000 ಹೇಳವ್ರೆ. ಅವ್ರನ್ನ ಮಾತಾಡಿಸಿ, ಯಜಮಾನ್ರು ಅವರೇ, ಊರ ಯಜಮಾನ್ರು. ಹಾಂ ಹಾಂ, ಅಡುಗೆ ಮಾಡೋರು ಅಂದರೆ ಹಾಕಿ ಅಲ್ಲೊಬ್ರು ಅವ್ರು ನೋಡಿ, ನಾಗಣ್ಣರ್ಗೆ ಹಾಕಿ ಮಟನ್ನು ಎಲ್ಲ ಪ್ರತಿಯೊಂದು ಮಾಡ್ಕೊತೀವಿ ನಾವು. ಹಾಂ ಹಾಂ, ಮಟನ್ನು ಎಲ್ಲ ಮಾಡ್ತೀವಿ. ಹಾಂ ಹಾಂ, ನಾವು ಚನ್ನಪಟ್ಟಣ ಮೈನಕ್ನಸಹಳ್ಳಿ. ನಾವು ಒಂದು 20-25 ವರ್ಷದಿಂದ. ನಮ್ಮಣ್ಣವ್ರು ಒಂದು 30 ವರ್ಷದಿಂದ ಮಾಡ್ತಾವ್ರೆ. ಹಾಂ, ಎಲ್ಲ ಮದುವೆಗೆ ಎಲ್ಲ ಮಾಡ್ತೀವಿ. ಮದುವೆದು ನಾನ್ ವೆಜ್ಜು ಎಲ್ಲ ಪ್ರತಿಯೊಂದು. ಇವತ್ತು ಫಂಕ್ಷನ್ ಅಲ್ಲಿ ನಿಮ್ದೇನಾ? ನಮ್ದೇ ಎಷ್ಟು ಸಾವಿರ ಜನಕ್ಕೆ ಮಾಡ್ತಾ ಇದ್ದೀರಿ ಇವತ್ತು ಅಡುಗೆ? 20,000 ಜನಕ್ಕೆ. 20,000 ಜನಕ್ಕೆ ಏನೆಲ್ಲ ಮಾಡ್ತಾ ಇದ್ದೀರಿ ಇವತ್ತು? ಬೋಟಿ, ಮಟನ್ ಸಾಂಬಾರು, ಗೊಜ್ಜು, ಮಟನ್ ಫ್ರೈ ಅಷ್ಟೇ. ಇದೇನಿದು ಮಾಡಿರೋದು? ಬೋಟಿ ಗೊಜ್ಜು. ಬೋಟಿ ಗೊಜ್ಜು. ಓ, ಇದೆಲ್ಲ ಇಷ್ಟೆಲ್ಲ ಎಲ್ಲ ಒಂದೊಂದು ಪತ್ರ ಒಂದು ಮಾಡ್ತಿರೋದಾ? 10 ಡೆಕ್ಸಿ ಇದೆ. 10 ಡೇಕ್ಸಾ? ಹಾಂ, ಮಟನ್ ಸಾರು ಅದು 10 ಇದೆ. ಅದು 10 ಡೆಕ್ಸ್ ಇದೆ. ಬೆಳಿಗ್ಗೆ 6 ಗಂಟೆಗೆ ಮಾಡಿದೆ. ಕಟಿಂಗ್ ರಾತ್ರಿ 10ರಿಂದ. ಎಷ್ಟು ಜನ ಕೆಲಸ ಮಾಡ್ತೀರಿ ಇವತ್ತು ಅಡುಗೆ? 250 ಜನ ಅವ್ರಣ್ಣ 250 ಜನ ಹುಡುಗರು ಬರೀ ಅಡುಗೆ ಮಾಡಕ್ಕೆ? ಹಾಂ, ಕೊಡ್ಸಕ್ಕೆ ಸಪ್ರೇಟು? ಬಟ್ ಇಲ್ಲ ಒಟ್ಟಿಗೆ. ಎಲ್ಲ ಒಟ್ಟಿಗೆ ಟೋಟಲ್ 250? ಹಾಂ, ಮರಿ ಕಟ್ ಮಾಡೋರು ಅವ್ರೊಂದು 60 ಜನ ಅವರು. ಈಗ ಮಟನ್ ಕಟ್ ಮಾಡಕ್ಕೆ 60 ಜನ. 60 ಜನ ಅದು ಸಪ್ರೇಟ್ ಟೀಮ್? ಸಪ್ರೇಟ್. ಈಗ ಒಂದೊಂದು ಪಾತ್ರೆ ಮಾಡಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 3 ಅವರ್ ತಗೋತೀವಿ. 3 ಅವರ್? ಹಾಂ, ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀರಾ? 3 ಹಾಂ ಇನ್ನು ಖಾಲಿಯಾದಾಗ ಮಾಡ್ತಾ ಇದ್ರೆ ಹೇಗೆ? ಮಾಡ್ತಾ ಇರ್ತೀವಿ. ಇನ್ನೂ ಅದೇ ಐಟಮ್ ಅದೇ ಅಣ್ಣ. ಇನ್ನು ಬತ್ತನೆ ಇದೆ, ಮಟನ್ನು ವಾತ್ಗಳೆಲ್ಲ ಬತ್ತನೆ ಇದೆ, ಮರಿಗಳು ಇನ್ನೂ ಮಾಡ್ತಾನೆ ಹೇಳ್ತೀವಿ. ಮಾಡ್ತಾ ಇರ್ತೀರಾ? ಬಟ್ 3 ಐಟಮ್ ಮಾಡ್ತೀರಾ? ಒಂದು ಮಟನ್ ಚಾಪ್ಸು, ಹಾಂ, ಬೋಟಿ ಬೋಟಿ ಗೊಜ್ಜು, ಸಾಂಬಾರು, ಮಟನ್ ಸಾಂಬಾರು, 3 ವೈಟ್ ರೈಸ್, ಮುದ್ದೆ. ಮತ್ತೆ ಓಕೆ. ಇದಕ್ಕೆ ಮೊದಲು ಎಲ್ಲಿ ಮಾಡ್ತಾ ಇದ್ದೀರಾ? ಬೇರೆ ಮಾಡಿದ್ರಾ? ಮಂಡ್ಯ ಚೀರ್ನಹಳ್ಳಿ. ಮಂಡ್ಯ ಕೀರ್ನಲ್ಲಿ. ಹಾಂ, ಈ ಫಂಕ್ಷನ್ ಫಸ್ಟ್ ಟೈಮ್ ಮೊದಲೇ ಮಾಡಿದ್ರಾ? ಮೊದಲೇ ಮಾಡಿದ್ದು ನಾವು. 26 ವರ್ಷ ಸರ್ವಿಸ್ ಅಣ್ಣ. ಇದೇ ಊರಲ್ಲಿ 26 ವರ್ಷ ಮಾಡಿದ್ರಾ? ಹಾಂ, ಇವರೆಲ್ಲ ಎಲ್ಲ ಈ ಫಸ್ಟ್ 2 ಟೈಮು ಇದು 2 ಟೈಮು. ದೇವಸ್ಥಾನ ಓಪನಿಂಗ್ ಒಂದು, ಇದಂತ. ಎಷ್ಟು ಸಾವಿರ ಜನ ತನಕ ಇದು ಮಾಡ್ತೀರಾ ಈಗ? ಕ್ಯಾಟ್ರಿಂಗ್ ಮಾಡ್ತೀರಾ? ಎಷ್ಟು ಸಾವಿರ ಜನ? 50,000 ಜನಕ್ಕೆ ಬೇಕಾದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಏನು ತೊಂದರೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಈ ಫೀಲ್ಡಲ್ಲಿ? ಅಣ್ಣ, ಈ ಫೀಲ್ಡಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ನಮ್ದಾ 26 ವರ್ಷ ಆಯಿತು. 26 ವರ್ಷ. ಅವಾಗಿಂದ ಇದೆ ಇದೇ ಕೆಲಸ. ವೆಜ್ ಮತ್ತು ಎರಡು ಮಾಡ್ತೀರಾ? ಒಂದಿನ 2 ಅಣ್ಣ. ಎರಡು ಮಾಡ್ತೀರಾ? ಇದೆಲ್ಲ ಆಗೋಗಿದೆಯಾ? ಹಾಂ, ಆಗಿದೆ. ಅವೆಲ್ಲ ರೆಡಿ ಇದೆ. ಚರಿತ್ರೆ ಪವಾಡ ಪುರುಷ ಇವಳು. ನಮ್ಮ ಗ್ರಾಮದಲ್ಲಿ ಬಂದು ನೆಲೆಯಾಗಿದ್ದಾಳೆ ಅಂತಂದರೆ ಇವಳು ಪವಾಡ ಪುರುಷನೇ. ಈಗ ನಿನ್ನೆ ಈ ಮರಿ ಹರಕೆ ಕೊಡೋಕ್ಕೆ ಹೋಗಿ ಪಕ್ಕದ ಗ್ರಾಮದಲ್ಲಿ ಮರಿ ಕೇಳಿದ್ದಾರೆ. ಆ ಮರಿ ಕೇಳಿದ ತಕ್ಷಣ ಅವರು ಕೊಟ್ಟಿಲ್ಲ. ಆ ಮರಿನೇ ಮಾಯ ಆಗಿದೆ. ಆ ಮರಿ ಇನ್ನೂ ಸಿಕ್ಕಿಲ್ಲ ಅವ್ರಿಗೆ. ಇಷ್ಟೇ ಪವಾಡ. ಒಂದು ನಾವು ಒಬ್ಬರನ್ನ ಯಾರನ್ನ ದಾನಕ್ಕೋಸ್ಕರ ಹೋಗಿ ನಾನೇ ಕೇಳಿದೆ. ಅವರು ಈಗ ಇಲ್ಲ ಅಕ್ಕನಪ್ಪ, ಕೊಡೋಕ್ಕಾಗಲ್ಲ, ನೀವು ಹಬ್ಬ ಎಲ್ಲ ಮಾಡಿದ್ರೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತೆ ಅವರು 10 ನಿಮಿಷಕ್ಕೆ ಮನಸ್ಸು ಬದಲಾವಣೆ ಮಾಡಿ 25,000 ರೂಪಾಯಿ ನಮ್ಮ ಅನ್ನದಾನಕ್ಕೆ ಸಹಾಯ ಮಾಡಿದ್ದಾರೆ. ಪ್ರತಿಯೊಂದು ಪವಾಡ ನಡೀತಾ ಇದೆ ಅಯ್ಯಮ್ಮನಿಂದ. ಸುಮಾರು ಜನ ಮಕ್ಕಳಿಲ್ಲದೆ ಇದ್ದವ್ರಿಗೆ ಮಕ್ಕಳಾಯ್ತಾ ಇದೆ. ಸುಮಾರು ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸಿಗ್ತಾ ಇದೆ ಅಂತಾರೆ, ಅವ್ರಿಗೂ ಫಲ ಸಿಗ್ತಾ ಇದೆ. ಸಂತಾನ ಎಲ್ಲ ನಗೀತಾ ಇದೆ. ತಾಯಿ ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಅಷ್ಟೇ ಶಕ್ತಿವಂತೆ ನಮ್ಮ ಗ್ರಾಮ. ಸಣ್ಣ ಗ್ರಾಮದಲ್ಲಿ, ಬಡ ಗ್ರಾಮ ನಮ್ಮದು. 1 ರೂಪಾಯಿ ಇಲ್ಲದೆ ನಾವು ದೇವಾಲಯಕ್ಕೆ ನಾವು ಕೈ ಹಾಕ್ತೋ 2-3 ಕೋಟಿ ರೂಪಾಯಿನ ನಮ್ಮ 5-6 ಜಿಲ್ಲೆ ಭಕ್ತಾದಿಗಳು ಕೊಟ್ಟು ನಡ್ಸ್ಕೊಂಡು ಹೋಗಿದ್ದಾರೆ. ಅಷ್ಟು ಶಕ್ತಿ ಆ ಯಮ್ನಲ್ಲಿ ಇದೆ. ಅದರಂತೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಗ್ರಾಮದ ಅಂದರೆ ತಾಯಿಯಿಂದ ಎಲ್ಲ ಒಳ್ಳೆಯದಾಗಿದೆ. ಹೌದು, ಶ್ರೀ ಕೋಣನ ಮಾರಮ್ಮ ಅಮ್ಮನವರಿಂದ ನಮ್ಮ ಗ್ರಾಮಕ್ಕೆ ತುಂಬ ಒಳ್ಳೆಯದಾಗಿದೆ. ಮತ್ತು ಕಾಮಾಕ್ಷಮ್ಮ ಅವರು 101 ಜನ ಬಿಮ್ಮನ್ಸರನ್ನ ಬಲಿ ಕೇಳಿದಾಗ ಕೊಡೋದಕ್ಕಾಗೋದಿಲ್ಲ ಅಂತ ಅವತ್ತಿನ ದೇವತೆಗಳು, ಯಜಮಾನರುಗಳು ಅದನ್ನು ಒಪ್ಪಲಿಲ್ಲ. ಆ ಯಮ್ಮನ 12 ಆಳುದ ಬಾವಿಗೆ ಐಕ್ಯ ಆದ ನಂತರ 101 ಕೋಣನ ಬಲಿ ಕೊಡ್ಕೊಂಡು ಬರ್ತಾಯಿದ್ರು. ಅದರಿಂದ ಕೋಣನ ಮಾರಮ್ಮ ಅಂತ ಹೆಸರು ಬಂತು. ನಮ್ಮ ಗ್ರಾಮದಲ್ಲಿ ಈರಬ್ಬ ಮಾಡಿ 17 ವರ್ಷ ಆಯಿತು. ಅವತ್ತು ಇಷ್ಟು ಜನಸಂಖ್ಯೆ ಇರಲಿಲ್ಲ. ಆದರೆ ಅವತ್ತು ಒಂದು 150 ಮರಿಗಳು ಬಂದು ಬಿದ್ದಿದ್ದು. ಅವತ್ತಿನ ಜನಕ್ಕೆ ತಕ್ಕಂಥ ಸಹಾಯಗಳು, ಅವತ್ತಿನ ಜನಸಂಖ್ಯೆಗೆ ವಾತಾವರಣ ಇತ್ತು. ಇವತ್ತಿನ ಜನಸಂಖ್ಯೆಗೂ ಇವತ್ತಿನ ವಾತಾವರಣಕ್ಕೂ ಹೆಚ್ಚಿದೆ. ಏನೋ ಆ ಅಮ್ಮನ ಕೃಪೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ.
ನಾವು ಶಿರಸ ವಹಿಸಿ ಅವಳ ಸೇವೆ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಊರಲ್ದೇ ಅಕ್ಕಪಕ್ಕದ ಗ್ರಾಮ ಇಲ್ಲಿಗೆ ಸೇರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ 3 ತಾಲೂಕುಗಳಿಂದ ಅಷ್ಟೇ ಸಹಕಾರ ಪಡ್ತಾವ್ರೆ. ಏನೋ ಅವರವರ ಕೃಪೆ ಏನು ಅವರವರ ದೃಷ್ಟಿ ಏನಿದೆಯೋ ಎಲ್ರಿಗೂ ಒಂದೇ ಥರವಾಗಿ ಮಾಡ್ಕೊಂಡು ಹೋಗ್ತಾವ್ರೆ. ಅವರಿಂದ ನಾವು ಈ ತಾಯಿಯ ಕೃಪೆಗೆ ಪಾತ್ರರಾಗಿ ನಮ್ಮ ಊರಲ್ಲಿ ಇನ್ನು ಬೇರೆ ಮಿಕನ ಜಾತಿ ಇಲ್ಲ, ಒಂದೇ ಜಾತಿ ಇದೆ. ಅದರಿಂದ ಎಲ್ಲರೂ ಒಬ್ಬ ತಾಯಿ ಮಕ್ಕಳಂಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ಮ್ಯಾಗ ನಾವು ಕಂಡ ಮ್ಯಾಗ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಈಗ 73 ವರ್ಷ ಅಲ್ಲ 73 ವರ್ಷ. ಅದರಲ್ಲಿ ನಮ್ಗೆ ತಿಳುವಳಿಕೆ ಆದದ್ದು ಒಂದು 70 ಇಸ್ವಿಯಿಂದ ಈಚೆಗೆ. ಅಲ್ಲಿಂದ ಈಚೆಗೆ 3-4 ಹಬ್ಬಗಳನ್ನು ಮಾಡಿದ್ದೀವಿ. ಎಲ್ರಿಗೂ ಇದೇ ಥರ ಸಹಕರಿಸ್ಕೊಂಡು ಹೋಗಿದ್ದೀವಿ. ಈ ಸಾರಿ 17 ವರ್ಷ ಆಗೋ ಕಾರಣಾಂತರ ಏನು ಅಂದರೆ ದೇವಸ್ಥಾನ ಶಿಥಿಲ ಆಗೋಯ್ತು. ಈ ವರ್ಷ ಮಾಡ್ಮ ನಾಳೆ ವರ್ಷ ಮಾಡ್ಮ ಅಂದ್ಕೊಂಡು ತಳ್ಕೊಬಂದು ನೋಡಪ್ಪ ಈ ಸಾರಿ 17 ವರ್ಷಕ್ಕೆ ಮಾಡ್ತಾಯಿದ್ದೀವಿ. ಎಸ್ಟಿಮೇಟ್ ಹಾಕಿದ್ರೆ ಇಷ್ಟು ದೊಡ್ಡದ ಪ್ರಮಾಣದಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ರೆ ಏನು ಹಾಕಿದ್ದಕ್ಕಿಂತ ಜಾಸ್ತಿ ಆಗ್ತದೆ? ಇಲ್ಲಪ್ಪ, ನಾವು ಎಷ್ಟು ಆಯ್ತದೆ ಅಂತ ಮಾಡ್ದೋ ನಮ್ಮ ನಿರೀಕ್ಷೆ ಮೀರಿ ಆ ತಾಯಿಯ ಕೃಪೆಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದೆ. ಇಷ್ಟೊಂದು ನಾವು ಹೇಳಬಲ್ಲೆ ನೋಡಪ್ಪ. ಈಗ ಮರಿಗಳನ್ನ ಕೊಡ್ತಾ ಇದಾರಲ್ಲ, ಇದೇ ಗ್ರಾಮಸ್ಥರ ಅಥವಾ? ಇಲ್ಲ 4-5 ಜಿಲ್ಲೆಯಿಂದಲೂ ಮರಿಗಳು ಬಂದಿವೆ. 4-5 ಜಿಲ್ಲೆಗಳಿಂದ ಭಕ್ತಾದಿಗಳು ಮರಿಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವಂಥವ್ರು ಇಲ್ಲಿ ಅವರೇ ಎಲ್ಲ ಇಲ್ಲೇ ಇದ್ದಾರೆ. ಇಚ್ಛಾರ್ಥಗಳು ನೆರವೇರಿದ ಮೇಲೆ ಕೊಡ್ತಾ ಇದಾರೆ, ನೆರವೇರ್ಲಿ ಅಂತ ಕೊಡ್ತಾರೆ. ಯಾವ ರೀತಿ ನೆರವೇರಲಿ, ನಾವು ಚೆನ್ನಾಗಿದ್ದೀವಿ ಅನ್ನುವಂಥ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಹೆಣ್ಣುಮಕ್ಕಳುಗಳು, ಕುಳಬಾಂಧವರು, ಅಕ್ಕಪಕ್ಕದ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ಕೊಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಅಳವಡಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಮುದ್ದೆ, ಮಾಂಸ, ಗೊಜ್ಜು, ತೊಂದರೆ ಆಗಿಲ್ಲ. ಬೋಟಿ ಗೊಜ್ಜು, ಬಂಜಿಗೆ, ರೈಸು ಎಲ್ಲ ಮಾಡ್ಕೊಂಡಿದ್ದೀವಿ.